ಕೊನೆಗೂ ಭಾರತಕ್ಕೆ ಎಂಟ್ರಿ ಕೊಡಲಿದೆ ಬುಲೆಟ್ ರೈಲು. ರೈಲ್ವೆ ಪ್ರಯಾಣಿಕರಿಗೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್. ಭಾರತಕ್ಕೆ ಎಂಟ್ರಿ ಕೊಡಲಿದೆ ಬುಲೆಟ್ ರೈಲು. ರೈಲ್ವೆ ಪ್ರಯಾಣಿಕರಿಗೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಕ್ಕಿದೆ. ಭಾರತೀಯ ರೈಲ್ವೆ ಇತಿಹಾಸದಲ್ಲಿ ಹೊಸ ಕ್ರಾಂತಿ ಇದು. ಬರ್ತಿದೆ ಹೈ ಸ್ಪೀಡ್ ಬುಲೆಟ್ ಟ್ರೈನ್. ಹೇಗಿರುತ್ತೆ ಗೊತ್ತಾ? ಭಾರತೀಯ ರೈಲ್ವೆ ಆಧುನೀಕರಿಸಲಿದೆ ಕೇಂದ್ರ ಸರ್ಕಾರ. 7 ಹೊಸ ಹೈ ಸ್ಪೀಡ್ ಬುಲೆಟ್ ಟ್ರೈನ್ ಕಾರಿಡಾರ್ ಘೋಷಣೆ. ವಿಮಾನ ವೇಗದಲ್ಲಿರುತ್ತೆ ಬುಲೆಟ್ ಟ್ರೈನ್ನಲ್ಲಿ ಪ್ರಯಾಣ. ಭಾರತಕ್ಕೆ ಎಂಟ್ರಿ ಕೊಡಲಿವೆ ಬುಲೆಟ್ ರೈಲುಗಳು. ರೈಲ್ವೆ ಪ್ರಯಾಣಿಕರಿಗೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್. ಭಾರತೀಯ ರೈಲ್ವೆ ಇತಿಹಾಸದಲ್ಲಿ ಹೊಸ ಕ್ರಾಂತಿ. ಈಗಾಗಲೇ ಹೈ ಸ್ಪೀಡ್ ಬುಲೆಟ್ ಟ್ರೈನ್ ಹೇಗಿರುತ್ತೆ ಅನ್ನುವಂತಹ ಕ್ಯೂರಿಯಾಸಿಟಿ ಎಲ್ಲರಿಗೂ ಕೂಡ ಇರುತ್ತೆ. ಭಾರತೀಯ ರೈಲ್ವೆ ಆಧುನೀಕರಿಸಲಿದೆ ಕೇಂದ್ರ ಸರ್ಕಾರ. ಬೆಂಗಳೂರು ಟು ಚೆನ್ನೈ ಸಾಕು ಕೇವಲ 73 ನಿಮಿಷ. ಬೆಂಗಳೂರು ಟು ಹೈದರಾಬಾದ್ಗೆ ಸಾಕು 2 ಗಂಟೆ ಸಮಯ. 2 ಗಂಟೆ 55 ನಿಮಿಷಗಳಿಗೆ ಹೈದರಾಬಾದ್ ಟು ಚೆನ್ನೈಗೆ ಪ್ರಯಾಣ ಬೆಳೆಸಬಹುದು. ಇನ್ನು ದೆಹಲಿ ಟು ವಾರಣಾಸಿ ಜರ್ನಿಗೆ ಸಾಕು 3 ಗಂಟೆ 50 ನಿಮಿಷ. ದೇಶದ ಆರ್ಥಿಕತೆಗೆ ಶಕ್ತಿ ನೀಡಲಿವೆ ಹೈ ಸ್ಪೀಡ್ ಬುಲೆಟ್ ಟ್ರೈನ್ಗಳು. ಬೆಂಗಳೂರು ಟು ಚೆನ್ನೈಗೆ 73 ನಿಮಿಷದಲ್ಲಿ. ಈಗ ಒಂದೇ ಭಾರತ ಟ್ರೈನ್ ಬಂತು. ಸೊ ಈಗ ಇಲ್ಲಿಂದ ಬೆಂಗಳೂರಿಂದ ನಾವು ಹುಬ್ಳಿಗೆ ಪ್ರಯಾಣ ಬಳಸಬೇಕು ಅಥವಾ ಬೇರೆಡೆ ಪ್ರಯಾಣ ಬಳಸಬೇಕು ಅಂತಂದ್ರೆ ಬೇಗ ಹೋಗಿ ರೀಚ್ ಆಗ್ಬೋದು. ಅದೇ ರೀತಿಯಲ್ಲಿ ಈ ಬುಲೆಟ್ ಟ್ರೈನಲ್ಲೂ ಕೂಡ ತುಂಬಾ ಅನುಕೂಲಕರ ಆಗಲಿದೆ. ಭಾರತಕ್ಕೆ ಬುಲೆಟ್ ರೈಲು ಎಲ್ಲರೂ ಕೂಡ ಖುಷಿ ಪಡುವಂತಹ ಸುದ್ದಿ. ಎಲ್ಲ ಭಾರತೀಯರು ಕೂಡ, ಯಾಕಂದ್ರೆ ನಮ್ಮ ದೇಶಕ್ಕೆ ಹೊಸದೇನೋ ಕ್ರಾಂತಿ ಆಗ್ತಾ ಇದೆ, ಹೊಸದೇನು ಬರ್ತಾ ಇದೆ ಅಂತ ಅಂದ್ರೆ ಕೇವಲ ಅದು ಒಂದು ಸರ್ಕಾರಕ್ಕೆ ಮಾತ್ರ ಸೀಮಿತ, ರಾಜಕಾರಣಕ್ಕೆ ಅಂತ ಸೀಮಿತ ಅಂತ ನೋಡೋದ್ರ ಬದಲು ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಕೂಡ ಹೆಮ್ಮೆ ಪಡುವಂತ ಸುದ್ದಿ. ಯಾಕಂತ ಅಂದ್ರೆ ಎಲ್ಲರೂ ಕೂಡ ಪ್ರಯಾಣ ಬಳಸಬೇಕು, ನಾವು ಇದರಲ್ಲೇ ಫ್ಲೈಟಲ್ಲಿ ನಾವು ಪ್ರಯಾಣ ಮಾಡಬೇಕು ಅಥವಾ ಈ ರೀತಿಯಾದ ಒಂದೇ ಭಾರತದಲ್ಲಿ ಪ್ರಯಾಣ ಮಾಡಬೇಕು ಅಥವಾ ಈ ಬುಲೆಟ್ ಟ್ರೈನಲ್ಲಿ ಪ್ರಯಾಣ ಮಾಡಬೇಕು ಅನ್ನುವಂಥ ಆಸೆ ಎಲ್ರಿಗೂ ಇರುತ್ತೆ. ಅದ್ರ ಜೊತೆಗೆ ಆಸೆಯ ಜೊತೆಗೆ ಇಂಪ್ರೂವ್ಮೆಂಟು, ಡೆವಲಪ್ಮೆಂಟು ಅಂತ ನೋಡಿದ್ರೆ ದೇಶದಲ್ಲಿ ಈಗ ಹೈ ಸ್ಪೀಡ್, ಭಾರತದಲ್ಲಿ ಹೈ ಸ್ಪೀಡ್ ಬುಲೆಟ್ ಟ್ರೈನ್ ಇಲ್ಲಪ್ಪ ಅಂತ ಅನ್ನೋದ್ರ ಬದಲು ಭಾರತದಲ್ಲೂ ಕೂಡ ಇದೆ ಬುಲೆಟ್ ಟ್ರೈನ್ಗಳು, ಭಾರತದಲ್ಲೂ ಕೂಡ ಓಡಾಟವನ್ನು ನಡೆಸ್ತವೆ ಅನ್ನುವಂಥದ್ದು. ಇನ್ನು ಬೇಗ ಹೋಗಿ ರೀಚ್ ಆಗಬೇಕು. ಈಗ ಹೈದರಾಬಾದ್ಗೆ ಹೋಗಬೇಕು ಅಂದರೆ, ಚೆನ್ನೈಗೆ ಹೋಗಬೇಕು ಅಂದರೆ ಇಷ್ಟು ಗಂಟೆ ನಾವು ಟ್ರಾವೆಲ್ ಮಾಡಬೇಕು, ಇಷ್ಟೊತ್ತು ನಾವು ಹೋಗಬೇಕು ಅನ್ನುವಂಥದ್ದು. ಈಗ ಈ ಹೈ ಸ್ಪೀಡ್ ಬುಲೆಟ್ ಟ್ರೈನಲ್ಲಿ ಆ ರೀತಿಯಾಗಿರಲ್ಲ, ಬೇಗ ಹೋಗಿ ರೀಚ್ ಆಗ್ಬೋದು. ಆ ಒಂದು ನಿಟ್ಟಿನಲ್ಲಿ ತುಂಬ ಅನುಕೂಲಕರ ಆಗಲಿದೆ.